ಇನ್ನು ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ಗೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೀತಾ ಇದೆ ಅಂತ ಕಮಿಷನರ್ ಹೇಳಿದ್ದಾರೆ. ಬೆಂಗಳೂರಿನ ಎಫ್ಎಸ್ಎಲ್ನ ಎಲ್ಲ ವರದಿಗಳು ಸಹ ನಮ್ಮ ಕೈ ಸೇರಿದೆ. ಪೂರಕವಾದಂತಹ ಇನ್ನು ಕೆಲವು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹೈದರಾಬಾದ್ಗೆ ಕಳಿಸಿರುವಂತಹ ವಸ್ತುಗಳ ಮಾಹಿತಿ ಇನ್ನು ಬರಬೇಕಾಗಿದೆ. ಸಾಕ್ಷಿಗಳು ದರ್ಶನ್ರ ಭೇಟಿಯಾಗ್ತಾ ಇರೋ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ ಎಫ್ಎಸ್ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ. ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ. ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಹೈದರಾಬಾದ್ CFSLಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು. ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತೇಳಿ ಮಾಹಿತಿ ಬಂದಿದೆ. ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು, ಈ ಎರಡೂ FSLಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದೇವೆ. ಈ ಸಾಕ್ಷಿ ಹೇಳಿರೋರು ಮತ್ತೆ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತದೆ. ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳೋದು. ಖುದ್ದು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ಒಂದಷ್ಟು ಮಾಹಿತಿಯನ್ನು ಕೂಡ ತೆರೆದಿಟ್ಟಿದ್ದಾರೆ. ಈಗಾಗಲೇ ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಾಗಿದೆ. ಬೆಂಗಳೂರಿನಲ್ಲಿ ಯಾವೆಲ್ಲ FSL ರಿಪೋರ್ಟ್ ಲ್ಯಾಬಿಂದ ನಮ್ಮ ಕೈ ಸೇರಬೇಕಾಗಿತ್ತೋ ಆ ಎಲ್ಲ ರಿಪೋರ್ಟ್ಗಳು ಈಗಾಗಲೇ ನಮ್ಮ ಕೈ ಸೇರಿವೆ. ಅದೆಲ್ಲವನ್ನೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗುತ್ತೆ. ಬಟ್ ಇನ್ನೊಂದಷ್ಟು ವರದಿಗಳು ಬರೋದಕ್ಕಿದೆ. ಪೂರಕವಾಗಿರುವಂಥ ವರದಿಗಳು ನಮಗೆ ತಲುಪಬೇಕಾಗಿದೆ. ಉದಾಹರಣೆಗೆ ಈಗ ಹೈದರಾಬಾದ್ನಿಂದ ಫಿಸಿಕಲ್ ಅನಾಲಿಸಿಸ್ ಮತ್ತು ಆಡಿಯೋ ಅನಾಲಿಸಿಸ್ ರಿಪೋರ್ಟ್ ಬರೋದಕ್ಕೆ ಬಾಕಿ ಇರುವಂಥ ಒಂದಷ್ಟು ವರದಿಗಳಿದೆ. ಆ ವರದಿಗಳು ನಮ್ಮ ಕೈ ಸೇರ್ತಿದ್ದ ಹಾಗೇನೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಇನ್ನೂ ಕೂಡ ಸಹಕಾರಿಯಾಗುತ್ತೆ. ಸದ್ಯಕ್ಕೆ ಬೆಂಗಳೂರಿಂದ ಎಲ್ಲ ರಿಪೋರ್ಟ್ ಸಿಕ್ಕಿದೆ, ಹೈದರಾಬಾದ್ನಿಂದ ಇನ್ನೊಂದಷ್ಟು ರಿಪೋರ್ಟ್ ಸಿಗಬೇಕು. ಅದೆಲ್ಲ ಸಿಕ್ತಿದ್ದ ಹಾಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತೀವಿ ಅನ್ನೋದನ್ನು ಖಾತ್ರಿಪಡಿಸಿದ್ದಾರೆ. ಜೊತೆಗೆ ಈಗ ಆರೋಪಿಗಳೇನು ಜೈಲಲ್ಲಿದ್ದಾರೆ, ಪ್ರಮುಖವಾಗಿ ನಟ ದರ್ಶನ್ ಅವರನ್ನು ಈ ಪ್ರಕರಣದಲ್ಲಿ ಸಾಕ್ಷಿಗಳು ಹೋಗಿ ಭೇಟಿ ಮಾಡ್ತಾ ಇರೋದು ಸ್ವಲ್ಪ ಚರ್ಚೆಗೆ ಕಾರಣ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದೇ ಪ್ರಕರಣದಲ್ಲಿ ಯಾರನ್ನ ಸಾಕ್ಷಿಗಳಾಗಿ ಪರಿಗಣಿಸಿದ್ದೀವಿ ಅಂಥವರು ಹೋಗಿ ಆರೋಪಿಯನ್ನ ಜೈಲಿನಲ್ಲಿ ಭೇಟಿಯಾಗಿರೋದು ಗಮನಕ್ಕೆ ಬಂದಿದೆ. ಇನ್ನು ಮುಂದೆ ಹೀಗೆ ಆಗದ ಹಾಗೆ ನಾವು ಗಮನ ಹರಿಸ್ತೀವಿ, ಕ್ರಮ ಕೈಗೊಳ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿಯೇ ನಟ ಚಿಕ್ಕಣ್ಣಗೆ ಈಗ ಮತ್ತೊಂದ್ಸಲ ವಿಚಾರಣೆಗೆ ಕರೆಯೋದಕ್ಕೆ ಅಂತ ಹೇಳಿ ಪೊಲೀಸರು ಸಿದ್ಧತೆ ನಡೆಸಿರೋದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಚಿಕ್ಕಣ್ಣ ಸಾಕ್ಷಿಯಾಗಿದ್ದಾರೆ. 164 ಸ್ಟೇಟ್ಮೆಂಟ್ ಇದೆ ಅವರದ್ದು. ಅದಾದ್ಮೇಲೆ ಮತ್ತೆ ಹೋಗಿ ಅವರು ನಟ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ. ಸೊ ಯಾಕೆ ಏನು ಅಥವಾ ಏನಾದರೂ ವಿಚಾರ ವಿನಿಮಯಗಳಾಯ್ತಾ ಆ ಸಂದರ್ಭದಲ್ಲಿ, ಅದೆಲ್ಲವನ್ನೂ ಕೂಡ ಬಹಳ ಸೂಕ್ಷ್ಮವಾಗಿ ಪೊಲೀಸರು ಗಮನಿಸಿ ವಿಚಾರಣೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.